Hello viewers, welcome to Concepts of Mechanical Engineering 2 week 12 video series. ಇಲ್ಲಿ ತನಕ ಡ್ರಿಲ್ಲಿಂಗ್ ಮಿಷಿನ್ಸ್ದು ಬೇಸಿಕ್ಸ್ ಮತ್ತು ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಕಾಂಪೋನೆಂಟ್ಸ್ ಆಗಿರ್ಬೋದು ಮತ್ತು ಕ್ಲಾಸಿಫಿಕೇಶನ್ ಆಫ್ ಡ್ರಿಲ್ಲಿಂಗ್ ಮಿಷಿನ್ಸ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಮುಂದುವರೆದು ಈ ಒಂದು ಸೆಷನಲ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ವಾಟ್ ಆರ್ ದ ಆಪರೇಷನ್ಸ್ ಟು ಬಿ ಪರ್ಫಾರ್ಮ್ಡ್ ಇನ್ ಡ್ರಿಲ್ಲಿಂಗ್ ಮಿಷಿನ್ಸ್. ನಾನು ಇಲ್ಲಿ ತನಕ ಹೇಳ್ತಾ ಇದ್ದೆ ಡ್ರಿಲ್ಲಿಂಗ್, ರೀಮಿಂಗ್, ಟ್ಯಾಪಿಂಗ್ ಅಂತ ಕೆಲವೊಂದು ವರ್ಡ್ಸ್ಗಳು ಬರ್ತಾ ಇತ್ತು. ದೋಸ್ ಆರ್ ಕಾಲ್ಡ್ ದ ಆಪರೇಷನ್ಸ್. ಅದ್ರ ಬಗ್ಗೆ ತಿಳ್ಕೊತೀರಾ. ಲೇಟರ್ ಆನ್ ಟ್ವಿಸ್ಟ್ ಡ್ರಿಲ್ ಮತ್ತು ಪ್ರಾಕ್ಟೀಸ್ ಸೆಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ಲೆಟ್ ಅಸ್ ಮೂವ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಇನ್ ಡ್ರಿಲ್ಲಿಂಗ್ ಮಿಷಿನ್ಸ್. ಸೊ ಇಲ್ಲಿ ನೋಡ್ಬೋದು ಈ ಸ್ಲೈಡಲ್ಲಿ ಸಮ್ ಆಫ್ ದ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಇನ್ ಡ್ರಿಲ್ಲಿಂಗ್ ಮಿಷಿನ್ಸ್ ಆರ್ ದ ಬೇಸಿಕ್ ಪರ್ಪಸ್ ಆಫ್ ಡ್ರಿಲ್ಲಿಂಗ್ ಮಿಷಿನ್ ಈಸ್ ಟು ಪ್ರೊಡ್ಯೂಸ್ ಅ ಹೋಲ್. ಸೊ ಆ ಒಂದು ಆಪರೇಷನ್ಗೆ ಡ್ರಿಲ್ಲಿಂಗ್ ಅಂತ ಕರಿತೀವಿ. ಸೊ ದರ್ ಇಸ್ ಅನ್ ಆಪರೇಷನ್ ಕಾಲ್ಡ್ ರೀಮಿಂಗ್, ಬೋರಿಂಗ್, ಕೌಂಟರ್ ಬೋರಿಂಗ್, ಕೌಂಟರ್ ಸಿಂಕಿಂಗ್, ಸ್ಪಾಟ್ ಫೇಸಿಂಗ್, ಟ್ಯಾಪಿಂಗ್, ಲ್ಯಾಪಿಂಗ್, ಗ್ರೈಂಡಿಂಗ್ ಆ್ಯಂಡ್ ಟ್ರೀಪ್ಯಾನಿಂಗ್. ಸೊ ಇಷ್ಟು ಆಪರೇಷನ್ಸ್ಗಳು ನಾವು ಡ್ರಿಲ್ಲಿಂಗ್ ಮಿಷಿನ್ಸಿಂದ ಪರ್ಫಾರ್ಮ್ ಮಾಡ್ತೀವಿ. ಸೊ ಲೆಟ್ ಅಸ್ ಲರ್ನ್ ಒನ್ ಬೈ ಒನ್ ಯಾವ ಥರ ಮಾಡ್ತಾರೆ, ಯಾವ ಒಂದು ಟೂಲಿಂದ ಪ್ರತಿಯೊಂದು ಆಪರೇಷನ್ನ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ತಾ ಬರೋಣ ಈಗ. ಸೊ ಡ್ರಿಲ್ಲಿಂಗ್ ಅಂದರೆ ಏನು? ಸೊ ಇಟ್ ಈಸ್ ಅ ಬೇಸಿಕ್ ಆಪರೇಷನ್ ಆಫ್ ಮೇಕಿಂಗ್ ಅ ಸರ್ಕ್ಯುಲರ್ ಹೋಲ್. ಸೊ ಒಂದು ವರ್ಕ್ ಪೀಸಲ್ಲಿ ಸರ್ಕ್ಯುಲರ್ ಹೋಲ್ನ ಪ್ರಿಪೇರ್ ಮಾಡುವಂತಹ ಆಪರೇಷನ್ಗೆ ಡ್ರಿಲ್ಲಿಂಗ್ ಅಂತ ಕರಿತೀವಿ. ಹೆಂಗೆ ಸರ್ಕ್ಯುಲರ್ ಹೋಲ್ ಆಗುತ್ತೆ ಅಂದರೆ ಬೈ ರಿಮೂವಿಂಗ್ ದ ಮೆಟಲ್ ಫ್ರಮ್ ದ ಜಾಬ್. ಸೊ ಯಾವುದ್ರ ಮುಖಾಂತರ ಅದಾಗುತ್ತೆ? ಇಟ್ ಈಸ್ ಅ ಕಟಿಂಗ್ ಟೂಲ್ ವಿಚ್ ಇಸ್ ಕಾಲ್ಡ್ ಅ ಡ್ರಿಲ್ ಅಥವಾ ಡ್ರಿಲ್ ಬಿಟ್ ಅಂತ ಕರಿತೀವಿ. ಸೊ ವೆನೆವರ್ somebody will ask what is drilling, you need to tell like this. So it is an operation of making circular hole by removing the volume of material from the job by a rotating cutting tool which is called a drill. You can see here, so this is the workpiece and this is a drill bit. Whenever you give a downward feed and it is rotating, the material will be removed from this workpiece. So basic definition of drilling is this. ಸೊ ದರ್ ಇಸ್ ಅನ್ ಆಪರೇಷನ್ ಕಾಲ್ಡ್ ರೀಮಿಂಗ್. ರೀಮಿಂಗ್ ಅನ್ನೋದು ಫಿನಿಶಿಂಗ್ ಮಾಡುವಂಥ ಒಂದು ಆಪರೇಷನ್ ಅಥವಾ ರೀಸೈಸಿಂಗ್ ಮಾಡುವಂಥದ್ದು. ಸ್ವಲ್ಪ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್ನ ರಿಮೂವ್ ಮಾಡಿ ಆಲ್ರೆಡಿ ಡ್ರಿಲ್ ಆಗಿರುವಂಥ ಹೋಲ್ನ ಫಿನಿಶಿಂಗ್ ಮಾಡುವಂಥ ಒಂದು ಆಪರೇಷನ್ಗೆ ರೀಮಿಂಗ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅನ್ ಆಪರೇಷನ್ ಆಫ್ ಸೈಜಿಂಗ್ ಆ್ಯಂಡ್ ಫಿನಿಶಿಂಗ್ ಎ ಹೋಲ್ ಆಲ್ರೆಡಿ ಮೇಡ್ ಬೈ ಡ್ರಿಲ್. ಸೊ ಡ್ರಿಲ್ ಮಾಡಿರುವಂಥದ್ದನ್ನ ಇನ್ನೂ ಒಂದು ಸಲ ಫಿನಿಶ್ ಮಾಡೋದಕ್ಕೆ ರೀಮಿಂಗ್ ಅಂತ ಕರಿತೀವಿ. ಇದನ್ನು ಸ್ಪೆಷಲ್ ಟೂಲ್ ಯೂಸ್ ಮಾಡ್ತಾರೆ, ನಾಟ್ ಎ ಡ್ರಿಲ್ ಬಿಟ್. So this can be performed by using a cutting tool called reamer. So drilling ಮಾಡುವಂಥದ್ದು ಡ್ರಿಲ್ ಅಥವಾ ಡ್ರಿಲ್ ಬಿಟ್ಟು, ರೀಮಿಂಗ್ ಮಾಡುವಂಥ ಕಟಿಂಗ್ ಟೂಲು ರೀಮರ್ ಅಂತ ಕರಿತೀವಿ. So you can see the cutting tool here which is rotating. A small amount of material is removing which has been already drilled by a drill bit. So there is an operation called boring. So as the name indicates, boring ಅಂತ ಹೇಳಿದ್ರೆ ಆಲ್ರೆಡಿ ಹೋಲ್ ಆಗಿರುತ್ತೆ. ಸೊ ಅಲ್ಲಿ ಅದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗಿರುತ್ತೆ. ಸೊ ಆಲ್ರೆಡಿ ಹೋಲ್ ಡ್ರಿಲ್ ಆಗಿರುವಂಥ ಹೋಲ್ನ ನೀವು ಎನ್ಲಾರ್ಜ್ ಮಾಡಬೇಕಾದ್ರೆ ಆ ಹೋಲ್ನ ವಿ ಯೂಸ್ ಬೋರಿಂಗ್ ಟೂಲ್. ಸೊ ವೆರಿ ಸಿಂಪಲ್ ಡೆಫಿನಿಷನ್, ಇಟ್ ಇಸ್ ಅನ್ ಆಪರೇಷನ್ ವಿಚ್ ಇಸ್ ಎನ್ಲಾರ್ಜಿಂಗ್ ಅ ಹೋಲ್ ಬೈ ಮೀನ್ಸ್ ಆಫ್ ಅಡ್ಜಸ್ಟಬಲ್ ಕಟಿಂಗ್ ಟೂಲ್ಸ್. ಲೈಕ್ ಬೋರಿಂಗ್ ಟೂಲ್ ಅನ್ನೋದನ್ನು ಇದಕ್ಕೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದು ಒಂದು 10 mm ಇರುತ್ತೆ. ಸೊ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ 11 mm ಬೇಕಂದಾಗ ಬೋರಿಂಗ್ ಟೂಲ್ ಯೂಸ್ ಮಾಡಿ ಯು ಕ್ಯಾನ್ ಈಸಿಲಿ ಏಬಲ್ ಟು ರೀಬೋರ್ ದಿಸ್. ಸೊ ಕೌಂಟರ್ ಬೋರ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಆಪರೇಷನ್ ಆಫ್ ಎನ್ಲಾರ್ಜಿಂಗ್ ದ ಎಂಡ್ ಆಫ್ ದ ಹೋಲ್ ಸಿಲಿಂಡ್ರಿಕಲಿ. ಸೊ ಹೋಲ್ ಸಮ್ವೇರ್ ಹಿಯರ್, ಸೊ ಇಲ್ಲಿ ಹೋಲ್ ಡ್ರಿಲ್ ಮಾಡಿರ್ತೀರಿ, ಬರೀ ಇಷ್ಟಾಗಲ ನೀವೇನಾದರೂ ಎನ್ಲಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಯು ಯೂಸ್ ಕೌಂಟರ್ ಬೋರ್ ಅನ್ನೋ ಒಂದು ಕಟಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಕೌಂಟರ್ ಬೋರಿಂಗ್ ಮಾಡ್ತೀವಿ. ಸೊ ರಿಮೆಂಬರ್, ಈ ಎಲ್ಲ ಕಟಿಂಗ್ ಟೂಲು ಕೂಡ ಆ ಡ್ರಿಲ್ ಸ್ಪಿಂಡಲ್ ಏನಿರುತ್ತೋ ಅಲ್ಲಿಗೆ ಅಟ್ಯಾಚ್ ಮಾಡಿರ್ತಾರೆ. ವರ್ಕ್ ಪೀಸು ಟೇಬಲ್ ಮೇಲೆ ಫಿಕ್ಸ್ ಆಗಿರುತ್ತೆ. ಸೊ ಇದು ಕಾಮನ್. ಕೌಂಟರ್ ಸಿಂಕಿಂಗ್ ಅಂತ ಒಂದು ಆಪರೇಷನ್ ಇದೆ. ಕೌಂಟರ್ ಸಿಂಕಿಂಗ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಆಪರೇಷನ್ ಆಫ್ ಮೇಕಿಂಗ್ ಕೋನ್ ಶೇಪ್ಡ್ ಎನ್ಲಾರ್ಜ್ಮೆಂಟ್ ಅಟ್ ದ ಎಂಡ್ ಆಫ್ ಅ ಹೋಲ್. ಆಲ್ರೆಡಿ ಹೋಲ್ ಇರುತ್ತೆ, ಯಾವುದೋ ಒಂದು ಕ್ಯಾಪ್ ಸ್ಕ್ರೂ ಅಥವಾ ಏನೋ ಒಂದು ನಟ್ ಅಥವಾ ಬೋಲ್ಟನ್ನು ಇಲ್ಲಿ ಸೇರಿಸಬೇಕಾಗಿರುತ್ತೆ, ಈ ಥರ ಶೇಪಲ್ಲಿರುವಂಥದ್ದು. ಸೊ ಆವಾಗ ನೀವು ನಾರ್ಮಲ್ ಡ್ರಿಲ್ ಆಗಿರೋ ಹೊಡಿದ್ರೆ ಕಷ್ಟ ಆಗುತ್ತೆ. ಅಟ್ ದ ಎಂಡ್ ಆಫ್ ದ ಹೋಲ್ ಯು ನೀಡ್ ಟು ಹ್ಯಾವ್ ಅ ಶೇಪ್ ಲೈಕ್ ದಿಸ್, ಈ ಥರ ಬೇಕಾಗಿರುತ್ತೆ ನಿಮಗೆ. ಸೊ ಆವಾಗ ವಿ ಯೂಸ್ ದಿಸ್ ಟೂಲ್ ವಿಚ್ ಇಸ್ ಕಾಲ್ಡ್ ಕೌಂಟರ್ ಸಿಂಕ್ ಅಥವಾ ಕೌಂಟರ್ ಸಂಕ್ ಅಂತ ಕರೀತಾರೆ. ಅದನ್ನು ಒಂದು ಕೌಂಟರ್ ಸಿಂಕನ್ನು ಹೋಲ್ ಕಟಿಂಗ್ ಟೂಲಿಂದ ಆ ಎಂಡ್ ಆಫ್ ದ ಹೋಲ್ನ ಕೋನ್ ಶೇಪಲ್ಲಿ ತಗೊಂಡ್ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀವು ಯಾವುದಾದ್ರೂ ಸ್ಕ್ರೂನ ಪ್ರೊವೈಡ್ ಮಾಡಬೇಕಾಗಿರುತ್ತೆ, ಅದಕ್ಕೆ ಇದು ಕರೆಕ್ಟಾಗಿ ಫಿಟ್ ಆಗಲಿ ಅಂತ ಕೌಂಟರ್ ಸಿಂಕಿಂಗ್ ಮಾಡ್ತಾರೆ. ಸೊ ಲ್ಯಾಪಿಂಗ್ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಿ ಸರ್ಫೇಸ್ ಫಿನಿಶಿಂಗ್ ಆಪರೇಷನಲ್ಲಿ. ಇದನ್ನು ಕೂಡ ಸೇಮ್ ಹಿಯರ್, ಬಟ್ ಇದನ್ನು ಡ್ರಿಲ್ಲಿಂಗ್ ಮಿಷಿನಲ್ಲಿ ಮಾಡ್ತಾರೆ. ಇಟ್ಸ್ ಆಪರೇಷನ್ ಆಫ್ ಸೈಜಿಂಗ್ ಆ್ಯಂಡ್ ಫಿನಿಶಿಂಗ್ ಎ ಹೋಲ್ ಬೈ ರಿಮೂವಿಂಗ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್ ಬೈ ಮೀನ್ಸ್ ಆಫ್ ಎ ಅಬ್ರೆಸಿವ್ ವೀಲ್ಸ್ ಯೂಸ್ ಮಾಡಿಕೊಂಡು ಮಾಡುವಂತಹ ಆಪರೇಷನ್ ಇದು.
ಸ್ಪಾಟ್ ಫೇಸಿಂಗ್ ಅಂತ ಕರೀತಾರೆ. ಸ್ಪಾಟ್ ಫೇಸಿಂಗ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಆಪರೇಷನ್ ಆಫ್ ರಿಮೂವಿಂಗ್ ಎನಫ್ ಮೆಟೀರಿಯಲ್ ಟು ಪ್ರೊವೈಡ್ ಅ ಫ್ಲಾಟ್ ಸರ್ಫೇಸ್ ಅರೌಂಡ್ ಎ ಹೋಲ್. ಇಲ್ಲೂ ಕೂಡ ಬೋಲ್ಟನ್ನು ನೀಟಾಗಿ ಫಿಕ್ಸ್ ಮಾಡೋದಕ್ಕೋಸ್ಕರ ಈ ಎಂಡ್ ಆಫ್ ದ ಫೇಸ್ ಏನಿರುತ್ತೋ ಹೋಲ್ ಆಗಿರುವಂಥದ್ದು ಅಲ್ಲಿ ನಿಮಗೆ ಕರೆಕ್ಟಾಗಿ ಫ್ಲಾಟ್ ಫೇಸ್ನ ತರಿಸೋದಕ್ಕೋಸ್ಕರ ಸ್ಪಾಟ್ ಫೇಸಿಂಗ್ ಅನ್ನೋ ಒಂದು ಆಪ್ರೇಷನ್ನ ಯೂಸ್ ಮಾಡ್ತಾರೆ. ಯಾಕೆ ಇದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಹೆಡ್ ಆಫ್ ದ ಬೋಲ್ಟ್ ಅಥವಾ ನಟ್ಟನ್ನು ಕೂರಿಸೋದಕ್ಕೆ ನೀವು ಕರೆಕ್ಟಾಗಿ ಫುಲ್ ಫ್ಲಾಟ್ ಇದ್ದರೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಬರೀ ಬೋಲ್ಟ್ ಹೆಡ್ ಕೂರುವಂಥ ಜಾಗ ಮಾತ್ರ ನೀವು ರೆಡಿ ಮಾಡ್ಕೊಂಡು ಅದ್ರ ಮೇಲ್ಗಡೆ ಬೋಲ್ಟ್ನ ಕೂರಿಸಿದ್ರೆ ಇಟ್ ಈಸ್ ವೆರಿ ಫಿಕ್ಸ್ ಅಂತ ಹೇಳ್ಬೋದು. ಇದನ್ನು ಏನು ಕೌಂಟರ್ ಬೋರ್ಡ್ ಥರನೇ ಮಾಡ್ತಾರೆ. ಬಟ್ ಈ ಸ್ಪಾಟ್ ಫೇಸಿಂಗ್ ಟೂಲ್ ಅನ್ನೋದು ನೋಡೋದಕ್ಕೆ ಕೌಂಟರ್ ಬೋರ್ಡ್ ಥರನೇ ಕಾಣುತ್ತೆ. ಬಟ್ ನೀವು ಮೇಲ್ಗಡೆ ಪ್ರೊಜೆಕ್ಟ್ ಮಾಡೋದ್ರಿಂದ ಇಟ್ ಈಸ್ ಹ್ಯಾವಿಂಗ್ ಸಮ್ ಸ್ಪೆಷಲ್ ಫೀಚರ್ಸ್ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಆಪರೇಷನ್ ಲೇಟರ್ ಆನ್ ಇಸ್ ಟ್ಯಾಪಿಂಗ್. ಟ್ಯಾಪಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಆಪರೇಷನ್ ಆಫ್ ಕಟಿಂಗ್ ಇಂಟರ್ನಲ್ ಥ್ರೆಡ್ಸ್. ಆಲ್ರೆಡಿ ಹೋಲ್ ಆಗಿರುವಂತಹ ಒಂದು ಏನು ಕಾಂಪೊನೆಂಟಲ್ಲಿ ಇಂಟರ್ನಲ್ ಥ್ರೆಡ್ಸ್ನ ಫಾರ್ಮ್ ಮಾಡೋದಕ್ಕೆ ಟ್ಯಾಪಿಂಗ್ ಅಂತ ಕರಿತೀವಿ. ಇದಕ್ಕೆ ಟ್ಯಾಪ್ ಅನ್ನೋ ಒಂದು ಕಟಿಂಗ್ ಟೂಲ್ನ ಯೂಸ್ ಮಾಡಿಕೊಂಡು ಈ ಟ್ಯಾಪಿಂಗನ್ನು ಮಾಡ್ತಾರೆ. ಸೊ ಇಷ್ಟು ಆಪರೇಷನ್ಸು ರಿಲೇಟೆಡ್ ಟು ಡ್ರಿಲ್ಲಿಂಗ್ ಮಿಷಿನ್ಸ್. ಎಲ್ಲ ಆಪರೇಷನ್ಸದ್ದು ಅದರದ್ದೇ ಆದಂತಹ ಒಂದು ಫೀಚರ್ಸ್ ಇದೆ, ಅದರದ್ದೇ ಆದಂತಹ ಕಟಿಂಗ್ ಟೂಲ್ ಇದೆ, ಅದರದ್ದೇ ಆದಂತಹ ಏನು ಯಾವ ಟೈಮಲ್ಲಿ ಯೂಸ್ ಮಾಡ್ತಾರೆ, ಯಾವ ಟೈಮಲ್ಲಿ ಅದನ್ನು ಯೂಸ್ ಮಾಡಬೇಕು, ಅಪ್ಲಿಕೇಶನ್ಸ್ ಇದೆ. ಹಾಗಾಗಿ ಸೊ ಎಲ್ಲನೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಅಸ್ ಎ ಕಮೆಂಟ್. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.